ಜಾತ್ರೆ 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 ಅಸಲಿ ಜಾತ್ರೆ ಎಂಬುದು ನಮ್ಮ ಪೂರ್ವಜರು ಯಾಕೆ ಮಾಡಿದ್ದಾರೆ ಎಂಬುದು ಗೊತ್ತಾ? ಭಾಳಷ್ಟು ಇದರ ಹಿಂದೆ ಬಗ್ಗೆ ಜನರಿಗೆ ಗೊತ್ತೇ ಇಲ್ಲ. ಜಾತ್ರೆ ಅಂದರೆ ಆ ಊರಿನ ದೇವರಿಗೆ ಮಾಡುವ ಪೂಜೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಆ ದೇವರಿಗೆ ಪೂಜೆ ಮಾಡುವುದರ ಹಿಂದೆ ಒಂದು ದೊಡ್ಡ ಸೈನ್ಸ್ ಇದೆ ಅಂದರೆ ತಾವು ನಂಬುತ್ತೀರಾ? ಅದೇನೆಂದರೆ ಬಿಸ್ನೆಸ್ ಸಮಿಟು, ಗ್ಲೋಬಲ್ ಸಮಿಟು, ಎಕ್ಸಿಬಿಷನು ಅಂತ ಕೇಳ್ತಿರ್ತೀವಲ್ಲ. ಆದರೆ ಇಂಟರ್ನೆಟ್ ಇರದ ಸಮಯದಲ್ಲಿ, ಯಾವುದೇ ರೀತಿಯಿಂದ ಸಂದೇಶ ಬರದ ಕಾಲದಲ್ಲಿ, ಅಂಥ ಸಮಯದಲ್ಲಿ ಅವರು ಜಾತ್ರೆ ಹೆಸರು ಹೇಳಿ ಸುತ್ತಮುತ್ತಲು ಇರುವ ಜನರು, ದೂರ ಇರುವ ಕುಟುಂಬಸ್ಥರು ಊರಿಗೆ ಬರುವ ಇವೆಂಟ್ನಲ್ಲಿ ಬೆರೆಯುವ ಕಾನ್ಸೆಪ್ಟ್ ಅದೊಂದು ದೊಡ್ಡ ಸ್ಟಾರ್ಟಪ್ ಇವೆಂಟ್ ರೀತಿ. ಹಾಗೆ ಅದರಲ್ಲಿ ಏನು ಮಾಡೋರು ಅಂದರೆ, ಆ ಊರಿನಲ್ಲಿ ಬೆಳೆಯುವ ಧಾನ್ಯಗಳು, ಬೆಳೆಗಳು ಬೇರೆ ಊರಿಂದ ಬರುವ ಜನರಿಗೆ ಮಾರುವುದು. ಬೇರೆ ಊರಿನ ಜಾತ್ರೆ ಆದಾಗ ಈ ಊರಿನ ಜನರು ಆ ಬೆಳೆ ಧಾನ್ಯಗಳು ಖರೀದಿಸುವುದು. ಇದೊಂದು ರೀತಿಯ ಬಿಸ್ನೆಸ್ ಕಾನ್ಸೆಪ್ಟ್ ಆಯಿತು. ನಾವೆಲ್ಲ ಎಕ್ಸಿಬಿಷನ್ಗೆ ಹೋಗ್ತೀವಲ್ಲ, ಹಾಗೆ ಅವರು ಕಂಡುಹಿಡಿದ್ರು. ಇದರ ಹಿಂದೆ ಸೈನ್ಸ್, ವಿಜ್ಞಾನ ಏನಿದೆ ಅಂದರೆ, ಹೊಸದಾಗಿ ವ್ಯಾಪಾರ ಮಾಡುವ ಮನಸ್ಸಿದ್ದವರು ಅವರಿಗೊಂದು ವೇದಿಕೆ ಸಿಗ್ತಾಯಿತ್ತು. ಆಮೇಲೆ ವರ್ಷಗಳಿಂದ ನಮ್ಮ ಸಂಬಂಧಿಕರು ಬರಲಾರ್ದವರು ಬೇರೆ ಕಾರಣದಿಂದ ಊರಿಗೆ ಬರುವುದು ಈ ಕಾರಣದಿಂದ ಆಗ್ತಿತ್ತು. ವ್ಯಾಪಾರವೂ ಇದರ ಜೊತೆ ಇತ್ತು. ಎಲ್ಲ ಕಡೆ ಹೊಸ ಜನ, ಹೊಸ ಮಾತು, ಒಂಥರ ಸುಗ್ಗಿಯ ವಾತಾವರಣ. ಇದರೆಲ್ಲ ಫಲವೇ ರೆವಿನ್ಯೂ ಜನರೇಟ್ ಆಗೋದು ಇದ್ದೇ ಇತ್ತು. ಇಂಥ ಗ್ರೇಟ್ ಸೈನ್ಸ್, ಲಾಜಿಕ್, ಬುದ್ಧಿವಂತಿಕೆ, ದೂರದರ್ಶಿತ್ವ ಯಾವ ಪುಸ್ತಕದಲ್ಲಿ ಹೇಳಿ ಇದೆ ನೋಡೋಣ. ಅದಕ್ಕೆ ನಮ್ಮೂರಿನ ಜಾತ್ರೆ ಬಗ್ಗೆ ಯಾರಾದರೂ ತಪ್ಪು ಎಣಿಕೆ ಮಾಡಬೇಡಿ, ಮಾಡಲು ಬಿಡಬೇಡಿ. ಅವರು ಹಿಂದಿನ ಜನರು ಭಾಳಷ್ಟು ವಿಷಯಗಳನ್ನು ಅರ್ಥ ಮಾಡಿಕೊಂಡಿದ್ದರು. ಅವರಿಗೆ ಭಾಳಷ್ಟು ವಿಷಯಗಳು ಗೊತ್ತಿದ್ದು. ಈಗ ಹೇಳಿ ಎಲ್ಲರೂ ಜಾತ್ರೆ ಜಾತ್ರೆ, ಜೈ ಜೈ ಜಾತ್ರೆ.